ಮೆಜಾರಿಟಿ ಅನ್ನೋದು ಇರುತ್ತಲ್ಲ 75-85 ಆಲ್ಮೋಸ್ಟ್ 75 ಪೀಪಲ್ ಆರ್ ಲೈಕಿಂಗ್ ಕಾಂಗ್ರೆಸ್. 100% ಹಿಡಿತವೆ. ಭವಿಷ್ಯದಲ್ಲಿ ಕೊಡ್ತಾರನ್ನೋ ಆ ಒಂದು ಅಭಿಲಾಷೆ ಆಸೆ ಕೂಡ ಮತದಾರರ ಮನಸ್ಸಿನಲ್ಲಿದೆ. ಏನು ಅಬ್ಕೆ ಬಾರ್ 400 ಪಾರ್ ಹತ್ತಿದ್ರೆ ಅದು ಏನು ಆಗೋದಿಲ್ಲ, 200 ಪಾರಕ್ಕೆ ನಿಲ್ತದೆ ಅದು. ಜನ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್. ಈ ಸರಿ ಅವರು ಗ್ಯಾರಂಟಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಮೆಚ್ಚಿ ಮತವನ್ನು ನೀಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ನಿನ್ನೆ ತಾವು ಬಂದಿದ್ರ ಬೆಂಬಲ ಇತ್ತಂದ್ರೆ ಮತ್ತೆ ಯಾಕೆ ಅದನ್ನ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಮ್ಮ ಮನಸ್ಸು? ಭಾಗ ಬಹುತೇಕನಲ್ಲಿ ಎಲ್ಲೋ ಒಂದು ಕಡೆ ಒಂದು ಇದ್ರೆ ಈಗ ಮೆಜಾರಿಟಿ ಅನ್ನೋದು ಇರುತ್ತಲ್ಲ 75-85 ಆಲ್ಮೋಸ್ಟ್ 75 ಪೀಪಲ್ ಆರ್ ಲೈಕಿಂಗ್ ಕಾಂಗ್ರೆಸ್. ಹಾಂ, ಯೋಜನೆಗಳು ಈ ಬಾರಿ ತಮ್ಮ ಕೈ ಹಿಡಿತ ಸರ್? 100% ಹಿಡಿತವೆ. ಭವಿಷ್ಯದಲ್ಲಿ ಕೊಡ್ತಾರನ್ನೋ ಆ ಒಂದು ಅಭಿಲಾಷೆ ಆಸೆ ಕೂಡ ಮತದಾರರ ಮನಸ್ಸಿನಲ್ಲಿದೆ. ಬಹುತೇಕ ಅದು ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪರಿಣಾಮ ಬೀರ್ಬೋದು. ಅಲ್ಲಿ ಕೂಡ ಏನು ಅಬ್ಕೆ ಬಾರ್ 400 ಪಾರ್ ಹತ್ತಿದ್ರೆ ಅದು ಏನು ಆಗೋದಿಲ್ಲ, 200 ಪಾರಕ್ಕೆ ನಿಲ್ತದೆ ಅದು. ಸ್ಟ್ರೆಂತ್ ಪೀಪಲ್ ಸ್ಟ್ರೆಂತ್ ಈಸ್ ಅ ಸಂಯುಕ್ತ ಸ್ಟ್ರೆಂತ್. ಅವಳಿಗೇನು ಓನ್ ಸ್ಟ್ರೆಂತ್ ಏನಿರುತ್ತೆ, ಜನ ಓಟ್ ಕೊಟ್ರೆ ಅವಳ ಸ್ಟ್ರೆಂತು. ಆಮೇಲೆ ಅವಳಕ್ಕಿ ಅವ್ರ ಪ್ರತಿನಿಧಿಯಾಗಿ ಪ್ರತಿನಿಧಿಸಬೇಕು. ಓಕೆ, ಸಮಸ್ತ ಮತದಾರ ಬಾಂಧವರಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನಂದರೆ, ಮತದಾನ ಅತ್ಯಂತ ಒಂದು ಶ್ರೇಷ್ಠ ದಾನ. ಆ ದಾನವನ್ನು ಜನಸಾಮಾನ್ಯರು ಮತದಾರರು ಅಳೆದು ತೂಗಿ ತಮ್ಮ ಮತವನ್ನು ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಜಿಲ್ಲೆ ಹಿತದೃಷ್ಟಿಯಿಂದ ಕಾಂಗ್ರೆಸ್ಸಿಗೆ ಮಾಡಬೇಕಂತೇಳಿ ತಮ್ಮಲ್ಲಿ ಭಾಳ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಜನ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್. ಈ ಸರಿ ಅವರು ಗ್ಯಾರಂಟಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗೆ ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳಿಗೆ ಮೆಚ್ಚಿ ಮತವನ್ನು ನೀಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಜನ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆಗಿದೆ ಸರ್. ನೀವಾಗ ಹೇಳಿದಂಗೆ 100% ಸರ್. ಪ್ರತಿಯೊಬ್ಬ ಸಮಾಜದೊಳಗಿರುವಂಥ ಕಡೆ ವ್ಯಕ್ತಿಗೂ ಕೂಡ ಇದು ಮುಟ್ಟಿದೆ. ಸೊ ಹಾಗಾಗಿ ಎಲ್ಲ ಮತದಾರರು ನಮ್ಮ ಕೈ ಹಿಡಿತಾರೆ ಅನ್ನೋಂಥ ಭರವಸೆ ಇದೆ ಸರ್. ಕರ್ನಾಟಕದಲ್ಲಿ ಒಬ್ಬರದೇ ಹವಾ, ಅದು ಸಿದ್ದರಾಮಯ್ಯ ಅವರ ಹವಾ. ಬಾಗಲಕೋಟೆಯ ಸಮಸ್ತ ಮತದಾರರಿಗೆ ನನ್ನ ವಿನಂತಿ ಏನು ಅಂತಂದರೆ, ನಿಮ್ಮ ಮಗಳಾಗಿ, ನಿಮ್ಮ ಸಹೋದರಿಯಾಗಿ ನಾನು ನಿರಂತರವಾಗಿ ನಿಮಗೋಸ್ಕರ ಶ್ರಮವನ್ನು ವಹಿಸ್ತೀನಿ. ಸೊ ಅದಕ್ಕಾಗಿ ನೀವು ನನಗೊಂದು ಅವಕಾಶವನ್ನು ಮಾಡಿಕೊಟ್ರೆ, ನಿಮ್ಮ ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ರೆ, ಬಾಗಲಕೋಟೆ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾನು ದುಡಿತೀನಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ.